ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ವೆಲ್ಕಮ್ ಟು SMG ಅಪ್ಡೇಟ್ಸ್ಗೆ. ಫ್ರೆಂಡ್ಸ್, ಈ ವಿಡಿಯೋಸಲ್ಲಿ ಏನು ನೋಡೋಣ ಅಂದರೆ ಮೇನ್ಲಿ ಎರಡು ಕ್ವಶನ್ ನೋಡಿ. ಏನಂದರೆ ಒಂದು PC ರೋಸ್ಟರು ಬಗ್ಗೆ ನೋಡೋಣ, ಯಾಕಂದರೆ ಇದ್ರ ಬಗ್ಗೆ ಒಂದು ಮಾಹಿತಿ ಬಂದಿದೆ PC ರೋಸ್ಟರ್ ಬಗ್ಗೆ. ಓಕೆನಾ, ರೋಸ್ಟರ್ ಬಿಂದು ಯಾವ ಹಂತದಲ್ಲಿದೆ ಅಂತೇಳಿ ಇದ್ರದ್ದೊಂದು ಮಾಹಿತಿ ಇದೆ. ಮತ್ತು ಇನ್ನೊಂದು ಯಾವುದಂದರೆ KE ಕಡೆಯಿಂದ AE ಕಾಲ್ಫಾರ್ಮ್ ಆಗಿತ್ತಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟ್ದು, ಸೊ ಅದು ಕ್ಯಾನ್ಸಲ್ ಆಗಿದೆ ಎಕ್ಸಾಮು. ಅಧಿಕೃತವಾಗಿ KE ಕಡೆಯಿಂದ ಅಪ್ಡೇಟ್ ಆಗಿದೆ. ಸೊ AE ಎಕ್ಸಾಮು ಯಾವ ಮಂತಲ್ಲಿ ರೀನೋಟಿಫಿಕೇಶನ್ ಆಗ್ಬೋದು ಮತ್ತು ಎಕ್ಸಾಮ್ನ ಕಂಡಕ್ಟ್ ಮಾಡ್ಬೋದು ಅಂತ ನೋಡೋಣ. ನೋಡಿ, ಫಸ್ಟ್ ಒನ್ ಹೇಳೋದಾದರೆ ಪಿ ಸಿದು ಏನು ಇನ್ಫಾರ್ಮೇಷನ್ ಬಂದಿದೆ ಅಂದರೆ ರೋಸ್ಟರ್ ಪ್ರಕ್ರಿಯೆ ಫೈನಲ್ ಆಗಿದೆ ಅಂತ ಮಾಹಿತಿ ಇದೆ. ಓಕೆನಾ, ಕಂಪ್ಲೀಟ್ ಮಾಡಿದಾರಂತ ಮಾಹಿತಿ ಇದೆ. ನೋಡಿ, ನೇಮಕಾತಿ ಇದೇ ವೀಕಲ್ಲಿ ಆಗುವ ಸಾಧ್ಯತೆ ತುಂಬ ಇದೆ ಅಂತ ಇನ್ಫಾರ್ಮೇಷನ್ ಬಂದಿದೆ ಪಿ ಸಿದು. ಓಕೆನಾ, ಮತ್ತು ಅದರ ಜೊತೆಗೆ ನೋಡಿ ಏನು 6% ಹೋಲ್ಡಲ್ಲಿ ಬ್ಯಾಕ್ಲಾಗ್ ಅಂತ ಕನ್ಸಿಡರ್ ಮಾಡಿ ನೇಮಕಾತಿನ ಮಾಡ್ತೀವಿ ಅಂತ ಏನು ಗೌರ್ಮೆಂಟು ಕ್ಯಾಬಿನೆಟ್ ಮೀಟಿಂಗಲ್ಲಿ ಡಿಸಿಷನ್ ತೊಗೊಂಡಿದೆಯಲ್ಲ ಅದೇ ರೀತಿ ಮಾಡ್ತಾರಂತೇಳಿ ಮಾಹಿತಿ ಸಿಕ್ಕಿದೆ. ಮತ್ತು ಇನ್ನೊಂದು ಏನಂದರೆ ಇವಾಗ ಏನು ನೋಟಿಫಿಕೇಷನ್ ಮಾಡ್ತಾರಲ್ಲ ಆ ನೋಟಿಫಿಕೇಷನಲ್ಲಿನೇ ಎಕ್ಸಾಮ್ ಡೇಟ್ನ ಅನೌನ್ಸ್ ಮಾಡ್ತಾರಂತನೂ ಮಾಹಿತಿ ಸಿಕ್ಕಿದೆ. ಸೊ ಇದು ಇನ್ನೂ ಅಫಿಷಿಯಲ್ ಆಗಿ ಬಂದಿಲ್ಲ, ಬಟ್ ಇನ್ಫಾರ್ಮೇಷನ್ ಸಿಕ್ಕಿರೋದು. ಎಕ್ಸಾಮ್ ಡೇಟ್ನು ಅದೇ ನೋಟಿಫಿಕೇಷನಲ್ಲಿ ಇವಾಗ ಯಾವ ಥರ KE ಮಾಡಿದೆಯಲ್ಲ, ಇವಾಗ ಓದು ನೋಡಿ ನೋಟಿಫಿಕೇಷನ್ ಜೊತೆಗೇ ಎಕ್ಸಾಮ್ ಯಾವಾಗ ಅಂತೇಳಿ ಎಕ್ಸಾಮ್ ಡೇಟ್ನು ಅನೌನ್ಸ್ ಮಾಡಿದ್ದಾರೆ. ಅದೇ ಥರ ಪಿ ಸಿದು ಮಾಡ್ತಾರಂತೇಳಿ ಮಾಹಿತಿ ಸಿಕ್ಕಿದೆ. ಸೊ ನೋಡಿ, ಇದೇ ವೀಕಲ್ಲಿ ನೋಟಿಫಿಕೇಷನ್ ಆಗ್ಬೋದು, ಇಲ್ಲ ಅಂದರೆ ನೆಕ್ಸ್ಟ್ ವೀಕಲ್ಲಿನೂ ಆಗ್ಬೋದು. ಸೊ ಎಲ್ಲ ರೋಸ್ಟರ್ ಕಂಪ್ಲೀಟ್ ಆದಮೇಲೆ ಇನ್ನೇನು ಬಾಕಿ ಇರಲ್ಲ. ನೆಕ್ಸ್ಟ್ ರೋಸ್ಟರ್ ಬೋರ್ಡ್ಗೆ ಹೋಗಿ ನೋಟಿಫಿಕೇಷನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಯಾರು ಪಿ ಸಿಗಂತ ಓದ್ತಿದ್ದೀರಲ್ಲ ನೋಡಿ, ಎಕ್ಸಾಮ್ ಡೇಟ್ನು ಅನೌನ್ಸ್ ಮಾಡೋದ್ರಿಂದ ನಿಮಗೆ ಯಾವಾಗ ಎಕ್ಸಾಮ್ ಅಂತೇಳಿ ಗೊತ್ತಾಗುತ್ತೆ. ಸೊ ಇದೊಂದು ಅಡ್ವಾಂಟೇಜು. ಇವಾಗ 2 ತಿಂಗಳು ಬಿಟ್ಟು ಎಕ್ಸಾಮ್ ಇರುತ್ತಾ ಅಥವಾ 3 ತಿಂಗಳು ಅಂತೇಳಿ ಎಕ್ಸಾಮ್ ಡೇಟ್ನು ನೋಟಿಫಿಕೇಷನಲ್ಲಿನೇ ಅನೌನ್ಸ್ ಮಾಡ್ತಾರಂತೆ. ಸೊ ಈ ಥರ ಮಾಹಿತಿ ಸಿಕ್ಕಿರೋದು. ಈ ರೀತಿ ಏನಾದರೂ ಆದರೆ ಸೊ ಎಲ್ರಿಗೂ ಹೆಲ್ಪ್ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ನೋಡಿ, ಏನು KE ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದ ಕಾಲ್ಫಾರ್ಮ್ ಮಾಡಿದಾರಲ್ಲ AEದು. ಸೊ ನೋಡಿ, ಇವತ್ತು ಅಪ್ಡೇಟ್ ಏನು ಬಂದಿದೆ ಅಂದರೆ ಯಾವುದೇದಂತ ನೋಡಿ ಜೂನಿಯರ್ ಪ್ರೋಗ್ರಾಮರ್ ಒಂದು ಮತ್ತು ಸಹಾಯಕ ಅಭಿಯಂತರು AE ಕಂಪ್ಯೂಟರ್ ಸೈನ್ಸು, AE ಸಿವಿಲ್ಲು ಮತ್ತು AEE ಸಿವಿಲ್ಲು ಮತ್ತು AE ಮೆಕ್ಯಾನಿಕಲು, ಇವು 9-10ನೇ ತಾರೀಕು ಇದೇ ತಿಂಗಳು ಎಕ್ಸಾಮ್ ಇತ್ತು. ಸೊ ಇವು ಎಕ್ಸಾಮ್ನ ಕಂಡಕ್ಟ್ ಮಾಡಿಲ್ಲ. ಅದರ ಸಲುವಾಗಿ ಇವಕ್ಕನ್ನ ಇಂಟರ್ನಲ್ ರಿಸರ್ವೇಷನ್ ಅಳವಡಿಸಿಕೊಂಡು ಮತ್ತೆ ರೀನೋಟಿಫಿಕೇಷನ್ನ ಮಾಡ್ತಾರೆ. ನೋಡಿ, 27/2/2026ರಂತೆ ಒಳ ಮೀಸಲಾತಿ ಅಳವಡಿಸದೆ ಹೊರಡಿಸಿರುವ ಎಲ್ಲ ನೇಮಕಾತಿ ಅಧಿಸೂಚನೆಗಳನ್ನು ಹಿಂಪಡೆದು ಮೇಲಿನಂತೆ ಒಳ ಮೀಸಲಾತಿ ಅಳವಡಿಸಿಕೊಂಡು ಪರಿಷ್ಕೃತ ಅಧಿಸೂಚನೆಗಳನ್ನು ಕೂಡಲೇ ಹೊರಡಿಸಿ ನೇಮಕಾತಿಗಳನ್ನು ಮಾಡುವುದು. ಏನು ಗೋರ್ಮೆಂಟ್ ಆದೇಶ ಬಂದಿತ್ತಲ್ಲ ಅದೇ ರೀತಿ. ಸೊ ಈ ನಿರ್ಧಾರನ KE ತಗೊಂಡಿದೆ. ನೋಡಿ, ಅದರ ಜೊತೆಗೆ ಇನ್ನೊಂದು ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ದಿನಾಂಕ 30/4/2020 ಸಚಿವ ಸಂಪುಟ ಸಭೆಯ ನಿರ್ಣಯದಂತೆ ಈಗಾಗಲೇ ಪರೀಕ್ಷೆ ನಡೆಸಿರುವ ಹುದ್ದೆಗಳನ್ನು ಹೊರತುಪಡಿಸಲು. ಸೊ ಇವಾಗ ಯಾವುದಾದ್ರು ಎಕ್ಸಾಮ್ ಆಗಿದೆಯಲ್ಲ ನೋಡಿ, ಮೊನ್ನೆ ಎಲೆಕ್ಟ್ರಿಕಲ್ AEದಾಯಿತು ಮತ್ತು ವ್ಯವಸ್ಥಾಪಕರು ಮತ್ತು ಸಹಾಯಕ ವ್ಯವಸ್ಥಾಪಕರು ಇವ್ರದ್ದು ಒಂದು ಪೇಪರ್ ಆಯಿತು. ಸ್ಪೆಸಿಫಿಕ್ ಪೇಪರ್ನ ಕಂಡಕ್ಟ್ ಮಾಡಿದರು. ಯಾವಾಗಂದರೆ 26 ಮತ್ತು 27ನೇ ತಾರೀಕಿಗೆ ಕಂಡಕ್ಟ್ ಮಾಡಿದ್ದಾರೆ. ಅವ್ರದ್ದು 1ನೇ ಪೇಪರ್ ಏನಿತ್ತಲ್ಲ ಪತ್ರಿಕೆ, ಸಾಮಾನ್ಯ ಪತ್ರಿಕೆ, ಅದು 10 ಮತ್ತು 9ನೇ ತಾರೀಕು ಇತ್ತು. 9-10ಕ್ಕೆ ಅದನ್ನು ಕಂಡಕ್ಟ್ ಮಾಡ್ತಾರೆ. ಯಾಕಂದರೆ ಆಲ್ರೆಡಿ ಒಂದು ಪೇಪರ್ ಆಗಿರೋದ್ರಿಂದ ಸೊ ಇದನ್ನು ಇನ್ನೊಂದು ಪೇಪರ್ನ ಕಂಡಕ್ಟ್ ಮಾಡ್ತಾರೆ. ಇವಾಗ ಏನು ಇಲ್ಲಿ ಮೇಲೆ ತೋರಿಸಿದಾರಲ್ಲ ಇವ್ರದ್ದು ಯಾವುದೇ ಪೇಪರ್ ಆಗಿಲ್ಲ. ಪೇಪರ್ 1 ಆಗಿಲ್ಲ, ಪೇಪರ್ 2 ಆಗಿಲ್ಲ. ಆದ ಕಾರಣ ಏನು ಮಾಡಿದ್ದಾರೆ ಅಂದರೆ ಇವ್ರನ್ನ ಕ್ಯಾನ್ಸಲ್ ಮಾಡಿ ಮತ್ತೆ ರೀನೋಟಿಫಿಕೇಷನ್ ಮಾಡಿ ಇಂಟರ್ನಲ್ ರಿಸರ್ವೇಷನ್ ಅಳವಡಿಸಿಕೊಂಡು ಮತ್ತೆ ರೀನೋಟಿಫಿಕೇಷನ್ ಮಾಡ್ತಾರೆ. ಬಹುತೇಕ ನೋಡಿ ಇದೇ ತಿಂಗಳಲ್ಲಿ ರೀನೋಟಿಫಿಕೇಷನ್ ಆಗುತ್ತೆ. ಎಕ್ಸಾಮ್ ಜೂನ್-ಜುಲೈಲಿ ಆಗ್ಬೋದು, ಮತ್ತು 1 ತಿಂಗಳು 2 ತಿಂಗಳು ಗ್ಯಾಪ್ ಆಗ್ಬೋದು. ಸೊ ಇದೊಂದು ಮಾಹಿತಿ ಹೇಳ್ತೀನಿ ನೋಡಿ. ಯಾವುದಂದರೆ ಇಲ್ಲಿ ಏನಿದಾವೆ ನೋಡಿ, ಜೂನಿಯರ್ ಪ್ರೋಗ್ರಾಮರು, ಕಂಪ್ಯೂಟರ್ ಸೈನ್ಸ್, AE ಸಿವಿಲ್ಲು, ಮೆಕ್ಯಾನಿಕಲು. ನೋಡಿ, AEದು ಯಾವುದಂದರೆ ಕಂಪ್ಯೂಟರ್ ಸೈನ್ಸು, ಸಿವಿಲ್ಲು, ಮೆಕ್ಯಾನಿಕಲು ಮತ್ತು AEE ಸಿವಿಲ್ ಒಂದಿದೆ KSS IDCಯಲ್ಲಿ. ಇವು ಬೇರೆ ಬೇರೆ ಇಲಾಖೆಯಲ್ಲಿ ಕೊಟ್ಟಿದ್ದಾರೆ ನೋಡಿ, ಇವೆಲ್ಲನೂ ಕ್ಯಾನ್ಸಲ್ ಆಗಿದೆ. ಮತ್ತು ನೋಡಿ ಇಲ್ಲಿ ಏನು ತೋರಿಸಿದಾರಲ್ಲ ವ್ಯವಸ್ಥಾಪಕರು, ಸಹಾಯಕ ವ್ಯವಸ್ಥಾಪಕರು ಮತ್ತು ಸಹಾಯಕ ಅಭಿಯಂತರು AE ಎಲೆಕ್ಟ್ರಿಕಲು, ಇದ್ರದ್ದು GK ಪೇಪರ್ದು ಹಾಲ್ ಟಿಕೆಟ್ ಬಿಟ್ಟಿದ್ದಾರೆ. ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಯಾರು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಅಥವಾ KE ವೆಬ್ಸೈಟಲ್ಲಿ ಹೋದ್ರೂ ಲಿಂಕ್ ಸಿಗುತ್ತೆ. ಸೊ ನೀವು ಡೌನ್ಲೋಡ್ ಮಾಡಿಕೊಂಡು 9-10ಕ್ಕೆ ಏನು ಎಕ್ಸಾಮ್ ಇತ್ತಲ್ಲ ನೀವು ಬರೀಲೇಬೇಕಾಗುತ್ತೆ. ಯಾಕಂದರೆ ನಿಮ್ಮದು ಪೇಪರ್ 2 ಸ್ಪೆಸಿಫಿಕ್ ಪೇಪರು ಆಲ್ರೆಡಿ ಕಂಡಕ್ಟ್ ಮಾಡಿದ್ದಾರೆ. ಸೊ ಇವಾಗ GK ಪೇಪರ್ ಒಂದು ಇರುತ್ತೆ, ನೀವು ಎಕ್ಸಾಮ್ನ ಬರಿಬೋದು. ನೋಡಿ, ತುಂಬ ಜನ ಸಿವಿಲ್ಗೆ ಓದ್ತಾ ಇರ್ತೀರ. ಸೊ ನೀವು ಇನ್ನೂ 1 ತಿಂಗಳು 2 ತಿಂಗಳು ಗ್ಯಾಪ್ ಆಗುತ್ತೆ ನೋಡಿ ಎಕ್ಸಾಮ್ ಕಂಡಕ್ಟ್ ಮಾಡೋಕ್ಕೆ. ರೀನೋಟಿಫಿಕೇಷನ್ ಆಲ್ಮೋಸ್ಟು ಇದೇ ಮಂತಲ್ಲಿ ಆಗುತ್ತೆ. ಇವಾಗ ಏನು ಹೊಸ ರೋಸ್ಟರ್ ಇದೆಯಲ್ಲ ಅದನ್ನು ಕಂಪ್ಲೀಟ್ ಮಾಡಿ KEಗೆ ಕೊಟ್ಟ ಮೇಲೆ ಅದನ್ನು ಅಳವಡಿಸ್ಕೊಂಡು ಮತ್ತೆ ರೀನೋಟಿಫಿಕೇಷನ್ ಮಾಡ್ತಾರೆ. ಮತ್ತೆ ಸ್ವಲ್ಪ ಅಪ್ಲೈ ಮಾಡೋಕ್ಕೂ ಟೈಮ್ ಕೊಡ್ಬೋದು, ಯಾಕಂದರೆ ಏಜ್ ರಿಲ್ಯಾಕ್ಸೇಷನ್ ಎಲ್ಲ ಕೊಟ್ಟಿದ್ದಾರಲ್ಲ. ಸೊ ಮತ್ತೆ ಅಪ್ಲಿಕೇಶನ್ ಹಾಕೋಕ್ಕೆ ಟೈಮ್ ಕೊಡ್ಬೋದು.
ಮತ್ತು ಎಕ್ಸಾಮ್ ಡೇಟ್ ನೋಡಿ ಯಾವಾಗ ಬಿಡ್ತಾರಂತ ಹೇಳೋಕ್ಕಾಗಲ್ಲ. ಜೂನ್ ಜುಲೈಲಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಜೂನ್ ಜುಲೈಲಿ ಯಾರು ಇನ್ನೂ ಸ್ವಲ್ಪ ಸಿಲೆಬಸ್ ಕಂಪ್ಲೀಟ್ ಮಾಡ್ಕೊಂಡಿರಲಿಲ್ಲ, ಸೊ ನೀವು ಕಂಪ್ಲೀಟ್ ಮಾಡಿಕೊಂಡು ಎಕ್ಸಾಮ್ನ ಬರಿಬೋದು. ಇಷ್ಟು ಮಾಹಿತಿ ಇದೆ ನೋಡಿ, ಏನೂ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಮತ್ತೆ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕರೆ ಅಪ್ಡೇಟ್ ಮಾಡ್ತಿರ್ತೀನಿ. ಓಕೆನಾ? ಥ್ಯಾಂಕ್ ಯು ಫ್ರೆಂಡ್ಸ್.